ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ತುಂಬ ಅದ್ಭುತವಾಗಿದೆ ಸೀರಿಯಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಶಾರದಾ ಅವರು ಕೂಡ ಮನೆಗೆ ಬಂದಿದ್ದಾರೆ. ಸೊ ಇಲ್ಲಿ ಏನು ನಡೆಯುತ್ತೆ ಏನಂತೇಳಿ ಅಶ್ವಿನಿ ಮೇಲೆ ಅಜಿತ್ ಕಣ್ಣು ಬಿದ್ದಾಗಿದೆ. ಸೊ ಅವಳ ಮೇಲೆ ಡೌಟ್ ಇದ್ದೇ ಇದೆ. ಸೊ ಹಾಗಾಗಿ ಏನು ನಡೆಯುತ್ತೆ ಏನು ಕತೆ ಮತ್ತು ಶಾರದಾಗೆ ಯಾವಾಗ ನೆನಪು ಬರುತ್ತಂತ ನಿನ್ನೆ ಸುಮಾರು ಜನ ಕಮೆಂಟ್ ಮಾಡಿ ಕೇಳಿದ್ದೀರ. ಸೊ ಯೂಟ್ಯೂಬಲ್ಲಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಹಾಗೆಯೇ ಫೇಸ್ಬುಕ್ಕಲ್ಲಿ ನೋಡೋರು ಅಷ್ಟೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಶುರು ಮಾಡೋಣ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಖಂಡಿತ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ. ಇನ್ನು ಅಜಿತ್ ಪ್ರಶ್ನೆ ಕೇಳ್ತಲೇ ಇರ್ತಾನೆ. ಸೊ ಮಾತಿನ ಬರದಲ್ಲಿ ಒಂದೊಂದು ಸರಿ ಮಿಸ್ ಆಗ್ತಾ ಇರುತ್ತೆ, ಬೇಜಾರು ಮಾಡ್ಕೋಬೇಡಿ. ನನಗೆ ಕಮೆಂಟ್ ಹಾಕೋದು ಒಂದೇನೆ, ಸ್ವಲ್ಪ ಕನ್ನಡ ನೀಟಾಗಿ ಮಾತಾಡಿ ಅಂತ. ನಿಜವಾಗೂ ನಾನು ನೀಟಾಗೇ ಮಾತಾಡ್ತೀನಿ, ಆದರೆ ನನಗೆ ಒಂದೊಂದು ಸರಿ ಜೋರಾಗಿ ಮಾತಾಡಬೇಕಾದಾಗ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗ್ತಾ ಇರುತ್ತೆ. ಖಂಡಿತ ನೀವೆಲ್ಲ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳಬೇಕಾದಾಗ ಇವಳು ಏನೇನೋ ರಾಂಗ್ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇರ್ತಾಳೆ. ಸೊ ಇನ್ನೊಂದು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೊಂದು ಕರೆಕ್ಟಾಗಿ ಆನ್ಸರ್ ಮಾಡು ನೀನು. ಅದಕ್ಕೆ ಆನ್ಸರ್ ಮಾಡಿದಿ ಅಂತಂದರೆ ಈ ಮನೆಯಿಂದ ಯಾರು ಹೊರಗಡೆ ಹೋಗಂತಂದ್ರೂ ಕೂಡ ನಾನು ಹೋಗು ಅಂತ ಹೇಳೋದಿಲ್ಲ. ಸೊ ಇಲ್ಲೇ ಇಟ್ಕೋತೀನಿ, ಮನೆಯಲ್ಲೇ ಇರುವಂತೆ ನೀನು. ಒಂದೇ ಒಂದು ಪ್ರಶ್ನೆ ಕರೆಕ್ಟಾಗಿ ಆನ್ಸರ್ ಮಾಡು ನೀನು ಅಂತ ಹೇಳಿ ಕೇಳ್ತಾನೆ ಅಜಿತ್ತು. ಆಗ ಇವಳು ಇಟ್ಕೊಂಡು ಅಶ್ವಿನಿ ಹೇಳು ಅಜಿತ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಇಲ್ಲಿ ಒಂದು ಕಡೆ ಒಂದು ಪ್ರಶ್ನೆ ಕೇಳ್ತಾನೆ ಅವ್ನು ಲಾಸ್ಟ್ ಫೈನಲಿ. ಮತ್ತು ನಿನಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ನೀನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿಲ್ಲ, ದೇವಸ್ಥಾನದಲ್ಲಿ ಸಿಕ್ಕಿದ್ಲು ಅಂತ ಹೇಳ್ಬಿಟ್ಟೆ. ಸೊ ಇನ್ನೊಂದು ಏನು ಗೊತ್ತಾ, ನೀನು ಮನೆಗೆ ಕರ್ಕೊಂಡೋಗ್ಬಿಟ್ಟು ಅವ್ರಿಗೆ ಈ ಬಟ್ಟೆ ಒಡವೆನೆಲ್ಲ ಕೊಟ್ಬಿಟ್ಟು ಉಡಿಸಿ ಎಲ್ಲ ಮಾಡ್ದಲ್ಲ, ಇದನ್ನೆಲ್ಲ ಎಲ್ಲಿ ಮಾಡಿದೆ ಅಂತ ಕೇಳ್ತಾನೆ. ಸೊ ಹಂಗಂದ ತಕ್ಷಣ ಈ ಶ್ರವಣ್ ಯಾವುದಕ್ಕೂ ಮಾತಾಡೋಕ್ಕೆ ಬಿಡ್ದಂಗೆ ಎದ್ಬಿಟ್ಟು, ನೋಡು ಅಜಿತ್, ದಯವಿಟ್ಟು ಕೈ ಮುಗಿತೀನಿ, ನೀನು ಸುಮ್ಮನೆ ಇರು, ಏನು ಪ್ರಶ್ನೆಗಳನ್ನ ಕೇಳಬೇಡ. ಸೊ ನನ್ನ ಮುಖ ನೋಡ್ಕೊಂಡು ನೀನು ಸುಮ್ಮನೆ ಇರಬೇಕು, ಯಾವುದಕ್ಕೂ ನೀನು ಈ ರೀತಿ ಎಲ್ಲ ಕೇಳೋದು ಬೇಡ. ಶಾರದಾ ಮನೆಗೆ ಬಂದಿದ್ದಾಳಲ್ವ ಅಂದಾಗ ಅವಾಗ ಅಶ್ವಿನಿಗೆ ಪ್ಲಸ್ ಪಾಯಿಂಟ್ ಆಗಿ ಅವ್ರ ಅಪ್ಪನ ಹಗ್ ಮಾಡಿಕೊಂಡು, ಸೊ ಅದೇ ಶ್ರವಣ್ನ ಹಗ್ ಮಾಡಿಕೊಂಡು ಅಪ್ಪ ಥ್ಯಾಂಕ್ಸ್ ಅಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಇನ್ನೊಂದು ಕಡೆ ಭೂಮಿಗಂತೂ ಅಶ್ವಿನಿ ನೋಡಿದ್ರೆ ತುಂಬ ಬೇಜಾರಾಗ್ತಿರುತ್ತೆ. ಯಾಕೆ ಅಂತಂದರೆ ಇವಳು ಎಷ್ಟೊಂದು ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒಂದು ಕಡೆ ದೇವಿಯನಿ ಅಶ್ವಿನಿನ ಕರ್ಕೊಂಡು ಬಂದು ಮನೆ ರೂಮ್ ಒಳಗಡೆ ಯಾನಕ್ಕೆ ಈ ರೀತಿ ಮಾಡ್ತಾ ಇದೆಯಾ ನೀನು ಅಂತ ಕೇಳ್ತಾ ಇರ್ತಾಳೆ. ನಾನೇನು ಮಾಡಿದೆ ಮೇಡಮ್, ಯಾಕೆ ಮೇಡಮ್ ಈ ರೀತಿ ಎಲ್ಲ ಬೈತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಹೇಳಿದ ತಕ್ಷಣ ದೇವಿಯನಿ ಇದ್ಕೊಂಡು, ಹೌದು ಇದೆಲ್ಲ ಯಾವಾಗ ನಡೀತು, ನನಗ್ಯಾಕೆ ನೀನು ಫೋನ್ ಮಾಡಿ ಹೇಳಲಿಲ್ಲ, ಶಾರದಾ ಸಿಕ್ಕಿದ ತಕ್ಷಣ ನನಗ್ಯಾಕೆ ಫೋನ್ ಮಾಡಲಿಲ್ಲ ನೀನು ಅಂತ ಎನ್ಕ್ವೈರಿ ಮೇಲೆ ಎನ್ಕ್ವೈರಿ ಮಾಡ್ತಾಳೆ. ಸೊ ಮೇಡಮ್ ಒಂದು ವಿಷಯ ಹೇಳ, ನಾನು ಈ ಮನೆಗೆ ಸೇರ್ಕೋಬೇಕಿತ್ತು, ನೀವು ನನ್ನ ಈ ಮನೆಗೆ ಕರ್ಕೊಂಡು ಬಂದಿರೋದು ನಿಜ. ಸೊ ಹಾಗಾಗಿ ನಾವಿಬ್ಬರು ಒಂದೇ ದೋಣಿಲಿ ನಡೀತಾ ಇದ್ದೀವಿ. ಆದರೆ ಈ ಮನೆಗೆ ಸೇರ್ಕೊಳ್ಳೋದು ನನ್ನ ಉದ್ದೇಶ ಆಗಿತ್ತು. ನಾನು ಇಲ್ಲೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ. ಸೊ ಅಲ್ಲಿ ಶಾರದಾ ಕಂಡ್ಲು, ಇದೇ ಪ್ಲಸ್ ಪಾಯಿಂಟ್ ಅಲ್ಲ ಅಂತ ಹೇಳ್ಬಿಟ್ಟು ಶಾರದಾನ ಹಿಡ್ಕೊಂಡೆ ನಾನು. ಶಾರದಾನ ಹಿಡ್ಕೊಂಡಿದ್ದ ತಕ್ಷಣ ನನ್ನ ಮನೆಗೆ ಸೇರ್ಕೋಬೋದಲ್ಲ ನನ್ನ ಮಗಳು ಅಂತ ಹೇಳ್ಕೊಂಡು ಅಂತೇಳಿ ಈ ರೀತಿ ಎಲ್ಲ ಕತೆ ಕಡ್ದೆ ಅಂತೇಳಿ ಸುಳ್ಳು ಹೇಳ್ತಾಳೆ. ಸೊ ನೀನು ಹೇಳೋದು ನಾನು ಹೆಂಗೆ ನಂಬಲಿ, ಯಾವ ರೀತಿ ನಂಬಲಿ ನಿನ್ನ ಅಂತ ಹೇಳ್ಬಿಟ್ಟು ದೇವಿಯನಿ ಕೇಳ್ತಾಳೆ. ಮೇಡಮ್ ನೀವು ನಂಬಲೇಬೇಕು ಮೇಡಮ್, ನಿಮ್ಗೆ ಯಾಕೆ ಮೇಡಮ್ ನಾನು ಸುಳ್ಳು ಹೇಳಿ, ನಾನು ಸತ್ಯವಾಗೂ ಹೇಳ್ತಾ ಇದ್ದೀನಿ, ಇದೆಲ್ಲ ನಿಜ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತು ಹಾಗಾದರೆ ನೀವು ವಿಡಿಯೋ ಶೂಟ್ ಮಾಡ್ಕೊಂಡಿದ್ಯಲ್ಲ ಅದೆಲ್ಲ ಹೇಗೆ, ಮೊದಲೇ ಎಲ್ಲ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀಯ ಅಂತಂದರೆ ಖಂಡಿತ ನೀನು ಶಾರದಾನ ಕಿಡ್ನಾಪ್ ಮಾಡಿರೋದು ನೀನೇ ಅಂತ ಹೇಳ್ಬಿಟ್ಟು ಇಲ್ಲಿ ದೇವಿಯನಿ ಕೇಳ್ತಾ ಇರ್ತಾಳೆ. ಆಗ ಅಶ್ವಿನಿ ಉತ್ತರ ಏನಾಗಿರುತ್ತೆ ಅಂತಂದರೆ, ನೋಡಿ ಮೇಡಮ್ ಒಂದು ಮಾತು ಹೇಳ್ತೀನಿ ಕೇಳಿ, ಅದೆಲ್ಲ ಸುಳ್ಳು ಮೇಡಮ್, ಅವಳು ಉಟ್ಕೊಂಡಿದ್ಲಲ್ಲ ಸೀರೆ ಅದನ್ನೇ ವಾಶ್ ಮಾಡಿಬಿಟ್ಟು ಅದನ್ನೇ ಹಾಕಿ ಯಾವುದೋ ಒಂದು ಫ್ಯಾನ್ಸಿ ಒಡವೆಗಳು ಹಾಕ್ಬಿಟ್ಟು ಬಿಟ್ಟಿದ್ದೀನಿ ಮೇಡಮ್ ಅಷ್ಟೇನೆ, ಅದೆಲ್ಲ ಪೇಕ್, ಅದು ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಅಂತ ಕೂಡ ಹೇಳ್ತಾಳೆ. ಆದರೂ ಇದನ್ನೆಲ್ಲ ನಂಬಕ್ಕೆ ಆಗ್ತಿಲ್ಲ ನನಗೆ ಅಂದಂಗೆ. ಅಂದಾಗ ನೋಡಿ ಮೇಡಮ್, ನಾನು ನೀನು ಒಂದೇ ದೋಣಿಲಿ ನಡೀತಾ ಇದ್ದೀವಿ, ನಾವಿಬ್ಬರು ಒಂದಾಗಿ ಕೆಲಸ ಮಾಡಬೇಕು. ಒಂದಾಗಿ ಕೆಲಸ ಮಾಡಿದರೆ ಆ ಭೂಮಿನ ಮನೆಯಿಂದ ಹೊರಗಡೆ ಹಾಕ್ಬೋದು, ಅವಳನ್ನ ನಾವು ತೆಗಿಬೋದು ಅಂತ ಕೂಡ ಮಾತಾಡ್ಕೋತಾರೆ. ಅಂದರೆ ಇವಾಗ ದೇವಿಯನ್ನು ಇದ್ಕೊಂಡು ಈ ಮಾತನ್ನ ನಂಬ್ತಾಳ ಅಂತಂದರೆ ನಂಬ್ತಾಳೆ. ಯಾಕೆ ಅಂದರೆ ಅವಳಷ್ಟು ಪ್ಯಾಚಪ್ ಮಾಡಿ ಅಶ್ವಿನಿ ಮಾತಾಡ್ತಾ ಇರ್ತಾಳೆ. ಸೊ ಹಾಗಾಗಿ ಸರಿ ಹಾಗಾದರೆ ನೀನು ನಂಬ್ತೀನಿ ನಾನು ಅಂತ ಕೂಡ ನಂಬ್ತಾಳೆ. ಸೊ ಇಲ್ಲಿ ಒಂದು ಕಡೆನ ಅಜಿತಿನ ಪ್ಲಾನ್ ಏನಾಗಿರುತ್ತೆ ಅಂತಂದರೆ, ಒಂದು ಬೋರ್ಡ್ನ ಇಟ್ಕೊಂಡು ಅವ್ನು ಪೊಲೀಸ್ ಅಧಿಕಾರಿ ಆಗಿರೋದ್ರಿಂದ ಏನೇನೋ ಡ್ರಾ ಮಾಡ್ತಾ ಇರ್ತಾನೆ. ಅಷ್ಟರಲ್ಲೇ ಇನ್ನು ಭೂಮಿ ಬಂದ್ಬಿಟ್ಟು ತಗೊಳ್ಳಿ ಸಾಹೇಬ್ರೆ ಟೀ ಅಂತ ಹೇಳ್ಬಿಟ್ಟು ಟೀ ಕೊಡ್ತಾಳೆ. ಥ್ಯಾಂಕ್ಸ್ ಭೂಮಿ ಅಂತೇಳಿ ಟೀ ಕುಡಿತಾನೆ ಅಜಿತ್ತು. ಮತ್ತು ಯಾಕೆ ಸಾಹೇಬ್ರೆ ಈ ರೀತಿ ನಿಂತಿದ್ದೀರಾ ಅಂತ ಕೇಳಿದಾಗ, ನೋಡು ಭೂಮಿ, ನಮ್ಮ ಶಾರದತ್ತೆ ಮನೆಗೆ ಬಂದಾಯಿತು. ಸೊ ಈಗ ಮುಂದೆ ಸ್ಟೆಪ್ ಏನು ಅಂತಂದರೆ, ಶಾರದತ್ತೆನ ಈ ಪರಿಸ್ಥಿತಿ ತಂದಿರೋದನ್ನ ಈಗ ಪತ್ತೆ ಹಚ್ಚಬೇಕು ನಾವು. ಇವಾಗ ಅದನ್ನೊಂದು ಮಾಡಿದರೆ ನಮಗೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಸೊ ಭೂಮಿ ಇಟ್ಕೊಂಡು ಹೌದು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಆದರೆ
ಇವಾಗ ಇದೆಲ್ಲ ಹೊರಗಡೆ ಬರಬೇಕು ಅಂತಂದರೆ ಶಾರದತ್ತೆ ಬೇಗ ಹುಷಾರಾಗಿಬಿಟ್ಟು ಅವರೆಲ್ಲ ಸತ್ಯನೂ ಹೇಳಿದರೆ ಖಂಡಿತ ಇದರಿಂದ ಹೊರಗಡೆ ಬರ್ತಾರೆ. ಹಾಗೆಯೇ ನಾನು ಕೂಡ ಸುಮ್ಮನೆ ಬಿಡೋದಿಲ್ಲ, ಇದನ್ನೆಲ್ಲ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದಾಗ ಭೂಮಿ ಇದ್ಕೊಂಡು, ಸಾಹೇಬ್ರೆ ನಿಮ್ಮ ಬಗ್ಗೆ ನನಗೆ ನಂಬಿಕೆ ಇದೆ, ಅದನ್ನು ನೀವು ಖಂಡಿತ ಮಾಡ್ತೀರಿ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ ಸಾಹೇಬ್ರೆ ಅಂದಾಗ, ನೋಡು ಭೂಮಿ ಇದನ್ನೆಲ್ಲ ಮಾನಸ್ವಿನಿ ಮಾಡಿದಳಂತೂ ನಂಬೋಕ್ಕಾಗಲ್ಲ. ಯಾಕೆ ಅಂತಂದರೆ ನಮ್ಮ ಅತ್ತೆ ಮನೆ ಬಿಟ್ಟೋಗಿ 21 ವರ್ಷ ಆಗಿದೆ. ಸೊ 21 ವರ್ಷದಿಂದ ಅವಳಿನ್ನ 24 ವರ್ಷದ ಹುಡುಗಿ ಇವಾಗ, ಅವಳಂತೂ ಈ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದರಿಂದ ದೊಡ್ಡ ಕ್ರಿಮಿನಲ್ಲೇ ಇದ್ದಾರೆ ಅನ್ನೋದು ನನ್ನ ಐಡಿಯಾ. ಸೊ ಯಾರಂತ ಗೊತ್ತಾದರೆ ಅವ್ರನ್ನ ಕಮ್ಮಿಂದೆ ತಗೊಂಡೋಗಿ ನಿಲ್ಲಿಸೋ ಜವಾಬ್ದಾರಿ ನಂದು ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಸೊ ಇಲ್ಲಿ ಒಂದು ಕಡೆ ಭೂಮಿನ ಹೊರಗಡೆ ಕರ್ಕೊಂಡು ಬರ್ತಾಳೆ, ಅಂದರೆ ಒಂದು ರೂಮ್ ಹತ್ರ ಕರ್ಕೊಂಡು ಬಂದು ಆ ಫೋಟೋನ ತೋರಿಸೋಣ, ಈಗಾದರೂ ಗುರ್ತಿಡ್ತಾಳೆ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಬಂದು ನಿಂತಿರ್ತಾರೆ. ಅಮ್ಮ ಇವ್ರು ಯಾರಂತ ನಿನಗೆ ಗೊತ್ತೇನಮ್ಮ ಅಂತೇಳಿ ಅವ್ರನ್ನೇ ತೋರಿಸ್ತಾಳೆ. ನೋಡಿ ಅಮ್ಮ ಎಷ್ಟು ಚೆನ್ನಾಗಿದ್ದೀರ ಮುದ್ದಾಗೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಪಕ್ಕದಲ್ಲಿರೋ ಯಾರಂತ ಗೊತ್ತಾ ಅಂತ ಹೇಳಿದಾಗ ಅವಳಿಗೆ ಮಾತಾಡೋಕ್ಕೆ ಆಗಲ್ವಲ್ಲ, ಸುಮ್ಮನೆ ಫೋಟೋ ನೋಡ್ತಾ ನಿಂತಿರ್ತಾಳೆ. ಅಮ್ಮ ನಿನ್ನ ಮಗಳಮ್ಮ ಮಾನಸ್ವಿನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಸುಮ್ಮನೆ ನಿಂತಿರ್ತಾರೆ. ಸೊ ಅಮ್ಮ ಇವ್ರು ಯಾರಂತ ಗೊತ್ತಾ ನಿಮಗೆ ಅಂತ ಹೇಳಿ ಶ್ರವಣ್ಣ ಕೇಳಿದಾಗ ಆವಾಗ ಶ್ರವಣ್ ಇದ್ಕೊಂಡು ಹತ್ರ ಬಂದು ಭುಜದ ಮೇಲೆ ಕೈ ಹಾಕ್ಬಿಟ್ಟು, ನಾನು ಶಾರದಾ ಇದು ನಾವಿಬ್ಬರು ಎಲ್ಲಿ ಫೋಟೋ ತೆಗೆಸ್ಕೊಂಡಿದ್ದ ನನ್ನ ನೆನಪಿದೆಯಾ ನಿನಗೆ, ಎಲ್ಲಿ ಅನ್ನೋದು ಏನಾದ್ರು ಗೊತ್ತಾ ನಿನಗೆ ಅಂತ ಶ್ರವಣ್ ಹೇಳ್ತಾ ಇರ್ತಾನೆ. ಮುಟ್ಕೊಂಡ ತಕ್ಷಣ ಶಾರದಾ ಗಾಬರಿಯಾಗಿ ಆ ಕಡೆ ಪಕ್ಕದಲ್ಲಿ ಹೋಗಿ ನಿಂತ್ಕೋತಾಳೆ. ಸಾಹೇಬ್ರೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವರು ಈ ರೀತಿ ಗಾಬರಿ ಪಡ್ತಾ ಇದ್ದಾರೆ ಅಂತಂದರೆ ಬೇಜಾರು ಮಾಡ್ಕೊಬೇಡಿ ನೀವು ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಶಾರದಾ ಈ ಫೋಟೋ ಎಲ್ಲಿ ತೆಗೆಸ್ಕೊಂಡಿದ್ದಂತ ಗೊತ್ತಾ ನಿನಗೆ, ನಾವು ಮಡಿಕೇರಿಗೆ ಹೋಗಿದ್ವಲ್ಲ, ಅಲ್ಲಿ ನೀರಂದರೆ ತುಂಬ ಇಷ್ಟ ಅಲ್ವಾ, ನೀರಂತ ಹಠ ಮಾಡ್ತಾ ಇದ್ದೆ, ಅಲ್ಲಿ ನಾವು ಈ ನೀರಲ್ಲಿ ಆಟ ಆಡಬೇಕಾದಾಗ ಅಲ್ಲಿ ಒಂದು ಫೋಟೋನ ತೆಗೆಸ್ಕೋಬೇಕಂತೇಳಿ ನಾವು 3 ಜನ ಫೋಟೋ ತೆಗೆಸ್ಕೊಂಡಿದ್ದು ಅಂತ ಕೂಡ ಹೇಳ್ತಾನೆ. ಆದರೆ ಇಲ್ಲಿ ಶಾರದಾಗೆ ಏನು ಗೊತ್ತಾಗ್ತಾ ಇರಲ್ಲ. ಸೊ ಇಲ್ಲಿ ಒಂದು ಕಡೆಯಿಂದ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಕುಂಡ್ರಿಸ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಭೂಮಿ ಒಂದು ಪ್ರಶ್ನೆ ಕೇಳ್ತಾಳೆ. ಯಾರನ್ನ? ಅಶ್ವಿನಿ ನನಗೆ ಒಂದು ಪ್ರಶ್ನೆ ಕಾಡ್ತಿದೆ ಕೇಳ್ಬೋದಾ ಅಂತಂದಾಗ, ಹೇಳು ಭೂಮಿ ಅಂತಂದಾಗ, ಈ ಸೀರೆನ ಯಾವಾಗ ಉಡ್ಸಿದ್ದೆ ನೀನು ಅಮ್ಮನಿಗೆ ಅಂತೇಳಿ ಕೇಳ್ತಾರೆ. ಇವತ್ತೇ ಉಡ್ಸಿದ್ದು ಅಂತ ಹೇಳಿದಾಗ, ಮತ್ತು ಇವತ್ತೇ ಉಡ್ಸಿದ್ದು ಸೀರೆ ಅಂತ ಹೇಳ್ತಾ ಇದೆಯಾ, ಆದರೆ ಸ್ಮೆಲ್ ಬರ್ತಾ ಇದೆ ಸೀರೆ ಅಂತ ಕೂಡ ಹೇಳಿದಾಗ, ನೋಡು ಭೂಮಿ ಹೊಸ ಸೀರೆನ ತೊಗೊಂಡು ಬಂದು ಉಡ್ಸೋಣ ಅಂತ ಉಡ್ಸಿದ್ರೆ ಅಮ್ಮನಿಗೆ ಅವರು ಇದೇ ಸೀರೆ ಬೇಕು ಅಂತ ಹಠ ಮಾಡಿದರು. ನಾನು ಡ್ರೈ ವಾಶಿಗೆ ಕೊಡೋಕೆ ಹೋಗಿರೋ ಸೀರೆನ ತೊಗೊಂಡು ಅದೇ ಸೀರೆನೇ ಉಡ್ಸಿದ್ದೀನಿ, ಅವಾಗ ಸುಮ್ಮನೆ ಆದರು ಅವ್ರು ಅಂತ ಹೇಳ್ಬಿಟ್ಟು ಸುಳ್ಕತ್ತೆ ಕಟ್ತಾಳೆ ಅಶ್ವಿನಿ. ಸೊ ಒಂದು ಕಡೆ ಸಾಹೇಬ್ರೆ ಒಂದು 10 ಸೀರೆನ ತೊಗೊಂಡು ಬನ್ನಿ ಸಾಹೇಬ್ರೆ ಹೋಗಿ ಶಾಪಿಗೆ ಹೋಗ್ಬಿಟ್ಟು ಅಂತೇಳಿ ಭೂಮಿ ಹೇಳಿದಾಗ, ಬೇಡ ಭೂಮಿ ಒಂದು ನಿಮಿಷ ಇರು ಅಂತೇಳಿ ಶ್ರವಣ್ ಹೋಗ್ಬಿಟ್ಟು ಒಂದಿಷ್ಟು ಸೀರೆಗಳ ತೊಗೊಂಡು ಬರ್ತಾನೆ. ತೊಗೊಂಡು ಬಂದುಬಿಟ್ಟು, ಭೂಮಿ ಇದು 20 ವರ್ಷದಿಂದ ಕಾಯ್ತಾ ಇದ್ದೀನಿ ಈ ಒಡವೆ ಸೀರೆನ ಇಟ್ಕೊಂಡು ಶಾರದಾಗೆ ಉಡಿಸ್ಬೇಕನ್ನೋದು ನನ್ನ ಆಸೆ ಆಗಿತ್ತು, ಹಾಗಾಗಿ ಈ ಸೀರೆಗಳೆಲ್ಲ ಇಟ್ಕೊಂಡು ಕಾಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಷ್ಟು ಸೀರೆಗಳ ತಂದು ಕೊಡ್ತಾನೆ ಭೂಮಿ ಕೈಲಿ. ಆವಾಗ ಭೂಮಿ ಕರ್ಕೊಂಡು ಹೋಗ್ಬಿಟ್ಟು ಅವಳ ರೆಡಿ ಮಾಡ್ಕೊಂಡು ಕರ್ಕೊಬರ್ತಾಳೆ. ಒಂದು ಸೀರೆನ ಉಡಿಸಿ ಸ್ವಲ್ಪ ಒಡವೆಗಳ ಹಾಕ್ಬಿಟ್ಟು ಕರ್ಕೊಂಡು ಬರ್ತಾಳೆ. ಕರ್ಕೊಂಡು ಬಂದ ತಕ್ಷಣ ತುಂಬ ಲಕ್ಷಣ ಕಾಣಿಸ್ತಾ ಇರ್ತಾಳೆ ಶಾರದಾ. ಆಗ ಅಜ್ಜಿ ಇದ್ಕೊಂಡು ನಮ್ಮ ಶಾರದಾ ಎಷ್ಟು ಚೆನ್ನಾಗಿ ಮುದ್ದ ಕಾಣಿಸ್ತಾ ಇದ್ದಾಳೆ ಅಂತ ಕೂಡ ಹೇಳ್ತಾರೆ. ಆಗ ಹೇಳಿದ ತಕ್ಷಣನೇ ಹಳೆ ಶಾರದಾಗಿಂತ ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಅಂದಾಗ ಇಲ್ಲಿ ಸತ್ಯಣ್ಣ ಇದ್ಕೊಂಡು, ಅಜ್ಜಿ ಹಳೆ ಶಾರದಾ ಯಾರು ಹೊಸ ಶಾರದಾ ಯಾರು ಎಲ್ಲ ಒಂದೇನೇನೆ, ಶಾರದಾ ಅಂದರೆ ಶಾರದಾನೇ ಅಂತೇಳಿ ಸತ್ಯಣ್ಣ ಹೇಳ್ತಾನೆ. ಸೊ ಈಗ ಅಜ್ಜಿ ತಿದ್ಕೊಂಡು, ಹೌದು ನಮ್ಮ ಅತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ, ನಮ್ಮ ಅತ್ತೆನ ನೋಡಿ ಕಳ್ದೆ ಹೋಗ್ಬಿಟ್ಟಿದ್ದಾರೆ ಅಂತೇಳಿ ಕಾಮಿಡಿ ಮಾಡ್ತಾ ಇರ್ತಾನೆ. ಆವಾಗ ಶ್ರವಣ್ ಇದ್ಕೊಂಡು ಅವರು ನಾಚಿಕೆ ಪಟ್ಕೊಂಡು, ಹೌದು 21 ವರ್ಷದಿಂದ ನಿಮ್ಮ ಅತ್ತೆನ ಬರ್ತಾಳೆ ಅಂತ ಕಾದಿದ್ದೀನಿ ಅಜಿತ್, ಹಾಗಾಗಿ ಅವಳ ಮೇಲೆ ಪ್ರೀತಿ ಇಲ್ದಂಗೆ ಇರುತ್ತೇನ್ರೋ ಅಂತೇಳಿ ಅವರು ಕೂಡ ಹೇಳ್ತಾರೆ. ಸಾಹೇಬ್ರೆ ನೀವು ಯೋಚನೆ ಮಾಡಬೇಡಿ ಸಾಹೇಬ್ರೆ, ದೊಡ್ಡ ಸಾಹೇಬ್ರೆ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ, ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ನೀವು, ಅವ್ರಗಳ ನೆನಪು ಬಂದೇ ಬರುತ್ತೆ ಅಂತ ಭೂಮಿ ಧೈರ್ಯ ತುಂಬ್ತಾ ಇರ್ತಾಳೆ. ಸೊ ಇಲ್ಲಿ ಒಂದು ಕಡೆ ಸಂಗೀತ ಕೂಡ ಅಷ್ಟೇ, ಹೌದು ಕಣ ಶ್ರವಣ ಯೋಚನೆ ಮಾಡಬೇಡ ಕಣ, ಎಲ್ಲ ಒಳ್ಳೇದಾಗುತ್ತೆ, ಅವಳು ಸಿಕ್ಕಲ್ಲ ಅಂತೇಳಿ ಇಷ್ಟು ದಿನ ಯೋಚನೆ ಮಾಡ್ತಿದ್ವಿ, ಸೊ ಈಗ ಬಂದಿದ್ದಾಳಲ್ವಾ ಎಲ್ಲ ಒಳ್ಳೇದಾಗುತ್ತೆ ಅಂತ ಸಂಗೀತ ಕೂಡ ಹೇಳ್ತಾಳೆ. ಆ ಮಧ್ಯದಲ್ಲಿ ಅಂಜು ಒಂದು ಪ್ರಶ್ನೆನ ಹಾಕ್ತಾಳೆ. ಹೌದು ಅಜಿತ್ ನಿನಗೊಂದು ಪ್ರಶ್ನೆ ಹಾಕ್ತಾ ಇದ್ದೀನಿ, ಇವತ್ತಿಗೂ ನೀನು ಮಾನಸ್ವಿನಿ ಅಲ್ಲ ಅಂತಲೇ ಹೇಳ್ತಾ ಇದೀಯಾ, ಸೊ ಅಂಥದ್ರಲ್ಲಿ ಈಗ ಅತ್ತೆ ಬಂದು ಕೂತಿದ್ದಾರೆ ಮನೆಯಲ್ಲಿ, ಸೊ ಇವಾಗ ಶಾರದಾ ಅವ್ರನ್ನ ನೀವು ಅದು ಹೇಗೆ ಶಾರದಾ ಅಂತಲೇ ಒಪ್ಕೋತೀರಾ, ಬೇರೆಯವ್ರು ಕೂಡ ಹಾಗಿರ್ಬೋದಲ್ವಾ, ಅದು ಹೇಗೆ ನಾವು ಶಾರದಾ ಅಂತ ಒಪ್ಕೊಳ್ಳೋಕ್ಕಾಗುತ್ತೆ ಇವ್ರನ್ನ ಅಂತ ಕೂಡ ಅಂಜು ಹೇಳಿದಾಗ ಇಲ್ಲಿ ಒಂದು ದೊಡ್ಡ ಪ್ರಶ್ನೆನೇ ಹುಡ್ತು. ಇಲ್ಲಿ ಇವರು ದೇವಿಯಾನಿ ತುಂಬ ಶಾಕಾಗಿ ನಿಂತಿರ್ತಾರೆ. ಆಗ ಅಜಿತ್ ಹೇಳ್ತಾನೆ, ನೋಡು ಅಂಜು ಒಂದು ಮಾತು ಹೇಳ್ತೀನಿ ಕೇಳು, ಅವಳ ಥರ ನಾಟಕ ಆಡ್ತಿಲ್ಲ ನಮ್ಮ ಶಾರದತ್ತೆ, ಇವರೇ ಶಾರದತ್ತೆ ಅನ್ನೋದು ನನಗೆ 100% ಗೊತ್ತಿದೆ, ಸೊ ಹಾಗಾಗಿ ಇವರೇ ಶಾರದತ್ತೆ ಅನ್ನೋದು ನನಗೆ ತುಂಬ ಅನ್ನಿಸ್ತಾ ಇದೆ, ಸೊ ಅದಕ್ಕಿಂತ ಮುಖ್ಯವಾಗಿ ಇವರೇ ಶಾರದತ್ತೆ ಅನ್ನೋದು ಖಂಡಿತ ಗೊತ್ತು ನನಗೆ ಅಂತ ಅಜಿತ್ ಒಂದೇ ಉತ್ತರದಲ್ಲಿ ಹೇಳ್ತಾನೆ. ಸೊ ಅಂದ ತಕ್ಷಣ ಭೂಮಿ ಇತ್ಕೊಂಡು, ಹೌದು ಇವರೇ ನಮ್ಮ ಶಾರದಮ್ಮ ಅಂತ ಹೇಳ್ಬಿಟ್ಟು ಅವರು ಕೂಡ ಹಾಗೆ ಅಂತಾರೆ. ಸೊ ಇನ್ನು ಇದೆಲ್ಲ ಮುಗಿದ ತಕ್ಷಣವೇ ರೂಮಿಗೆ
ಹೋಗಿರ್ತಾನೆ ಯಾರು ಅಜಿತ್ತು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ಭೂಮಿ ಬರ್ತಾಳೆ. ಭೂಮಿ ಬಂದ್ಬಿಟ್ಟು ತಲೆದಿಂಬುಗಳೆಲ್ಲ ಕೂಡಿಡ್ತಾ ಇದ್ದಾಳೆ. ತಲೆದಿಂಬುಗಳು ಏನು ಕೂಡಿಡ್ತಾ ಇದೆಯಾ ಭೂಮಿ ಅಂತ ಕೇಳಿದಾಗ, ಏನಕ್ಕಿಲ್ಲ ಸಾಹೇಬ್ರೆ, ನಾನು ಇವತ್ತು ಇಲ್ಲಿ ಮಲ್ಕೊಳ್ಳಲ್ವಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಾಗಂದ ತಕ್ಷಣನೇ ಯಾಕೆ ಭೂಮಿ, ಯಾಕೆ ಮಲ್ಕೊಳ್ಳಲ್ಲ ನೀನು, ಏನಕ್ಕೆ ಮಲ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಕೇಳಿದಾಗ, ಏನಕ್ಕಿಲ್ಲ ಸಾಹೇಬ್ರೆ, ಈ ತೆಂದಿಂಬುಗಳೆಲ್ಲ ಸೆಡ್ಗಿಡ್ತಾ ಇದ್ದೀನಿ, ನೀನು ನೆಮ್ಮದಿಗೆ ಮಲ್ಕೋ. ಯಾಕೆ ಅಂತಂದರೆ ನಾನು ಇವತ್ತಿಲ್ಲಿ ಮಲ್ಕೊಳ್ಳಲ್ವಲ್ಲ, ಶಾರದಮ್ಮನ ಅಮ್ಮನ ಮಡ್ಲಲ್ಲಿ ಮಲ್ಕೋತೀನಿ ಅಂತ ಕೂಡ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಯಾಕೆ ಭೂಮಿ ಅಂತ ಅಂದಾಗ, ಅಂದರೆ ನೀನು ಅಮ್ಮನ ಹತ್ರ ಮಲ್ಕೋತೀನಿ ಅಂದಾಗ ಅಮ್ಮನ ಹುಷಾರಾಗೋವರೆಗೂ ನಾನು ಅಮ್ಮನ ಹತ್ರನೇ ಮಲ್ಕೋತೀನಿ ಅಂತ ಕೂಡ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣವೇ ಇನ್ನು ಅಜಿತ್ ಇದ್ಕೊಂಡು ತುಂಬ ಫೀಲ್ ಮಾಡ್ಕೋತಾನೆ. ಅಂದರೆ ಹೇಗೆ ನಾನು ಭೂಮಿನ ಬಿಟ್ಟು ಮಲ್ಕೊಳ್ಳೋದು ಅನ್ನೋದು ತುಂಬ ಟೆನ್ಷನ್ ಆಗಿರುತ್ತೆ. ಸೊ ಈಗ ಇನ್ನು ತುಂಬ ಬೇಜಾರು ಮಾಡಿಕೊಂಡು ಭೂಮಿನ ಬಿಟ್ಟು ನಾನು ಹೇಗೆ ಮಲ್ಗೋದು ಅಂಥೇಳಿ ತುಂಬ ಬೇಜಾರು ಮಾಡ್ಕೋತಾ ಇರ್ತಾನೆ. ಸೊ ಇನ್ನು ಅವಳು ಕೂಡ ಆಯಿತು ಸಾಹೇಬ್ರೆ, ನಾನು ಹೋಗಿ ಅಮ್ಮನ ಮಡ್ಲಲ್ಲಿ ಮಲ್ಕೋತೀನಿ ಸಾಹೇಬ್ರೆ ಅಂತ ಕೂಡ ಹೇಳ್ತಾಳೆ. ಆಯಿತು ಭೂಮಿ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಹೇಳ್ತಾನೆ. ಆದರೆ ನೀನು ಯಾಕೆ ಅಂತ ಪ್ರಶ್ನೆನೇ ಕೇಳಲ್ವಲ್ಲ, ಸುಮ್ಮನೆ ನಿಂತಿದ್ದೀರಾ ಅಂತ ಕೂಡ ಕಾಲು ಎಳಿತಾಳೆ. ಸೊ ಅಲ್ವಲ್ವಾ, ನಮ್ಮ ಪ್ರಶ್ನೆ ಕೇಳಲೇ ಇಲ್ಲ, ಹೌದು ಈ ತೆಲ್ದಿಂಬುಗಳೆಲ್ಲ ಯಾಕೆ ಸೈಡಿ ತೆಗಿತಾ ಇದೆಯಾ ಅಂತ ಕೂಡ ಕೇಳ್ತಾರೆ. ಹಂಗಂದ ತಕ್ಷಣ ನಾನಿರಲ್ವಲ್ಲ ಅದಕ್ಕೋಸ್ಕರ ಈ ತೆಲ್ದಿಂಬುಗಳೆಲ್ಲ ಸೈಡಿಗೆ ಇಡ್ತಾ ಇದ್ದೀನಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭೂಮಿ ಪ್ರಶ್ನೆಗೆ ಉತ್ತರ ಕೊಡ್ತಾಳೆ. ಸೊ ಅಜಿತ್ ಇದ್ಕೊಂಡು ಹೌದಾ ಭೂಮಿ ಅಂತ ಹೇಳ್ಬಿಟ್ಟು ಮತ್ತೆ ಕೇಳ್ತಾನೆ. ಹೌದು ಸಾಹೇಬ್ರೆ, ಈ ತೆಲ್ದಿಂಬುಗಳೆಲ್ಲ ಸೈಡಿಗೆ ಇಡೋದು ಯಾಕೆ ಗೊತ್ತಾ, ನಾವಿಬ್ರು ಮಧ್ಯದಲ್ಲಿ ಇಟ್ಕೊಂಡು ಮಲ್ಕೋತಾ ಇದ್ವಲ್ಲ, ಸೊ ಇವಾಗ ನಾನು ಇರಲ್ವಲ್ಲ ಅದಕ್ಕೆ ನೀವು ಆರಾಮಾಗೆ ನಿಮ್ಮದೆಗೆ ನಿದ್ದೆ ಮಾಡಿ ಅಂತ ಹೇಳ್ಬಿಟ್ಟು ಭೂಮಿ ಒಂದೇ ಉತ್ತರ ಕೊಡ್ತಾಳೆ. ಸೊ ಹಾಗಂದ ತಕ್ಷಣ ಅಜಿತ್ ಫೀಲಿಂಗ್ ಮಾಡಿಕೊಂಡು ಮನಸ್ಸಲ್ಲಿ, ಹೌದು ಭೂಮಿ ನೀನೇನು ಆರಾಮ ಮಲ್ಕೋ ಅಂತ ಹೇಳ್ತೀಯಾ, ಆದರೆ ನಿನ್ನ ಬಿಟ್ಟು ನಾನು ಹೇಗೆ ಮಲ್ಗೋದು ಭೂಮಿ ಅಂತೇಳಿ ಅವ್ನ ಮನಸ್ಸಲ್ಲೇ ಅನ್ಕೋತಾ ಇರ್ತಾನೆ. ಸೊ ಇನ್ನೊಂದ್ಸರಿ ಕೂತ್ಕೊಂಡು ಗುಡ್ ನೈಟ್ ಅಂತ ಹೇಳಿ ಹೋದ ತಕ್ಷಣವೇ ಇನ್ನು ಫೀಲಿಂಗ್ ಮಾಡಿಕೊಂಡು ನಿನ್ನ ಬಿಟ್ಟು ನಾನು ಹೇಗೆ ನಿದ್ದೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ಮತ್ತೆ ಸಿಗ್ತೀನಿ, ಅಲ್ಲೇವರೆಗೂ ಎಲ್ಲರೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿರೋರಿಗೆ